ಕಾಂತಾರ ಸಿನಿಮಾ ನೋಡಿದ್ಮೇಲೆ ದೈವಗಳ ಆರಾಧನೆ ಅನ್ನುವಂಥದ್ದು ಮತ್ತು ಕರಾವಳಿ ಭಾಗದ ಸಂಸ್ಕೃತಿ ಬರೀ ಕರಾವಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಎಲ್ಲ ಕಡೆ ಪಸರಿಸಿತ್ತು. ಹೀಗಿರುವಾಗ ಇದೀಗ ದೈವಗಳನ್ನು ಆರಾಧನೆ ಮಾಡುವಂತಹ ಕರಾವಳಿಯಲ್ಲೇ ಒಂದು ವಿಲಕ್ಷಣ ಘಟನೆ ನಡೆದಿದೆಯಂತೆ. ಏನದು ಅಂತ ನೋಡ್ತಾ ಹೋಗೋಣ. ಕೊಂಡಾಣ ಕ್ಷೇತ್ರದ ವೈದ್ಯನಾಥ ದೇವಸ್ಥಾನದ ಕಟ್ಟಡ ಧ್ವಂಸ, ದೇವಸ್ಥಾನದ ಅಮಾನ ಹರಾಜು, ಗುರಿಕಾರ ಸೇರಿ 3 ಬಂಧನ. ಇತಿಹಾಸ ಪ್ರಸಿದ್ಧ ದೈವಸ್ಥಾನ ಶ್ರೀ ಕ್ಷೇತ್ರ ಕೊಂಡಾಣದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಭಂಡಾರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಹುಳ್ಳಾಳ ತಾಲೂಕಿನ ಕಾರಣಿಕಾದ ಕೊಂಡಾಣ ಶ್ರೀ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ದೇವಸ್ಥಾನಕ್ಕಾಗಿ ಕ್ಷೇತ್ರದ ಪಕ್ಕದಲ್ಲೇ ನೂತನ ಭಂಡಾರ ಮನೆಯನ್ನ ನಿರ್ಮಾಣ ಮಾಡಲಾಗ್ತಿತ್ತು. ಕೊಂಡಾಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಭಂಡಾರ ಮನೆ ಖಾಸಗಿ ಗುತ್ತಿನ ಮನೆಯ ಒಡೆತನದಲ್ಲಿತ್ತು. ಅದರಲ್ಲಿ ಕ್ಷೇತ್ರದ ದೈವಗಳ 15 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಒಡವೆಗಳಿದ್ವು. ಈ ಕ್ಷೇತ್ರ ಮುಜರಾಯಿ ಇಲಾಖೆಯ ಅಧೀನದಲ್ಲಿರೋದ್ರಿಂದ ಬಂಡಾಯ ಮನೆಯನ್ನ ಮುಜರಾಯಿ ಇಲಾಖೆಗೆ ಸೇರಿಸೋದಕ್ಕೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಕೃಷ್ಣ ಶೆಟ್ಟಿ ತಾಮ್ರ ಪ್ರಯತ್ನಿಸಿದ್ರು. ಇದಕ್ಕೆ ಭಂಡಾರ ಮನೆಯವರು ಸಮ್ಮತಿಯನ್ನ ನೀಡಿರಲಿಲ್ಲ. ಹೀಗಾಗಿ ಕ್ಷೇತ್ರದ ದೈವಗಳಿಗೆ ಬೇರೆಯೇ ಭಂಡಾರ ಮನೆ ನಿರ್ಮಾಣ ಆಗಬೇಕು ಅಂತ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ಕಾರಣ ಕ್ಷೇತ್ರಕ್ಕೆ ತಾಗಿಕೊಂಡ ಜಮೀನನ್ನ ವ್ಯವಸ್ಥಾಪನಾ ಸಮಿತಿಯವರು ಖರೀದಿಸಿದ್ರು. ಇನ್ನು ಆ ಜಾಗದಲ್ಲಿ ಕಳೆದ ಜನವರಿ 8ರಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಕೃಷ್ಣ ಶೆಟ್ಟಿ ತಾಮರ ಮುಂದಾಳತ್ವ ತೆಗೆದುಕೊಂಡು ನೂತನ ಭಂಡಾರ ಮನೆಗೆ ಶಿಲಾನ್ಯಾಸ ಮಾಡಿಸಲಾಗಿತ್ತು. ಇನ್ನು ದಾನಿಗಳ ದೇಣಿಗೆಯಿಂದ ಭಂಡಾರ ಮನೆಯ 80% ಕಾಮಗಾರಿ ಪೂರ್ಣಗೊಂಡಿತ್ತು. ಕಳೆದ 2 ದಿನದ ಹಿಂದಷ್ಟೇ ಅಧಿಕಾರವನ್ನ ಇಲಾಖೆಗೆ ಹಸ್ತಾಂತರಿಸಿದ್ರು. ಇನ್ನು ಕೃಷ್ಣ ಶೆಟ್ಟಿ ಅಧ್ಯಕ್ಷ ಸ್ಥಾನದಿಂದ ವಿಮುಕ್ತರಾಗ್ತಾ ಇದ್ದಂತೆ ಏಕಾಏಕಿ ನಿರ್ಮಾಣ ಹಂತದ ಭಂಡಾರ ಮನೆಯನ್ನ ನೆಲಸಮ ಮಾಡಿದ್ದಾರೆ. ನಾವು ಹಾಕಿದ ಭಂಡಾರ ಮನೆಗೆ ಹಾಕಿದಂತ ಬೀಗವನ್ನ ಇದೇ ಮುತ್ತಣ್ಣ ಶೆಟ್ಟಿ, ಆ ಭಂಡಾರ ಮನೆಯ ಹರೀಶ್ ಅಂತ ಹೇಳುವವರು ಅವರು ಬೀಗವನ್ನು ಹೊಡೆದರು. ಅಂದ್ರೆ ಅದು ಬೀಗ ಅಲ್ಲಿ ಭಂಡಾರ ಮನೆ ಇಲ್ಲದ ಕಾರಣ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ವೈದ್ಯನಾಥ ಸ್ಥಾನದ್ದು ಇದು ಒಂದು 10 ವರ್ಷಕ್ಕೆ ಮೊದಲು ಭಂಡಾರ ಇದೇ ಮುತ್ತಣ್ಣ ಶೆಟ್ಟಿ ಭಂಡಾರ ಇಲ್ಲಿ ಕೊಡಲಿಲ್ಲ. ಬೇರೆ ಕಡೆಯಿಂದ ನಾವು ಭಂಡಾರ ತಂದು ನಾವು ನೇಮ ನಿಲ್ಲಿಸಲಿಲ್ಲ, ನಾವು ನೇಮ ನಿಲ್ಬಾರ್ದು ಅಂತೇಳಿ ನಾವು ಊರಿನವರು ಮಾಡಿದ್ದೇವೆ. ಈಗಲ್ಲ 10 ವರ್ಷಕ್ಕೆ ಮೊದಲು ಈ ಮುತ್ತಣ್ಣ ಶೆಟ್ಟಿ ಅಂತ ಅವರ ಬೆಂಬಲಿಗರು ತೊಂದರೆನೇ ಕೊಡುವುದು. ಕಾರಣ ಇಷ್ಟೇ, ಈಗ ಬಂದ ಪ್ರೈವೇಟ್ ಜಾಗದಲ್ಲಿ ಭಂಡಾರ ಮನೆಯನ್ನು ಅಲ್ಲಿ ಬರುವಂಥದ್ದು ಬಂಗಾರ ಹಣವನ್ನು ನಮ್ಮ ಕ್ಷೇತ್ರಕ್ಕೆ ಅವರು ಇಷ್ಟರವರೆಗೆ ಕೊಡಲಿಲ್ಲ. ಇನ್ನು ಘಟನೆ ಬಗ್ಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಹಾಗೂ ಕ್ಷೇತ್ರದ ಆಡಳಿತಾಧಿಕಾರಿ ಆನಂದ್ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಕಳೆದ 2-3 ತಿಂಗಳಿಂದ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಭಂಡಾರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಟ್ ಆ ಸಮಿತಿಯವರ ಅಧಿಕಾರಾವಧಿ ಫೆಬ್ರವರಿ 2ಕ್ಕೆ ಕ್ಲೋಸ್ ಆಗಿತ್ತು, ಅಲ್ಲಿಗೆ ಸ್ಟಾಪ್ ಆಗಿತ್ತು. ಈ ದೇವಸ್ಥಾನದ ಆಡಳಿತಾಧಿಕಾರಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ಚಾರ್ಜ್ ತಗೊಂಡಿದ್ದೀನಿ ಸರ್. ಬಟ್ ಈಗ ಇವತ್ತು ಸಡನ್ ಆಗಿ ನೋಡಿದ್ರೆ ಅನ್ನೋನ್ ಪರ್ಸನ್ಸ್ ಬಂದು ಡೆಮಾಲಿಷನ್ ಮಾಡಿ ಹೋಗಿದ್ದಾರೆ ಸರ್. ಅದಕ್ಕಾಗಿ ನಾವು ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ, FIR ಮಾಡಿಸಿದ್ವಿ ಸರ್. ಯಾರೋ ಅನ್ನೋನ್ ಪರ್ಸನ್ ಬಂದು ಈ ತರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅಂಡರ್ ಕನ್ಸ್ಟ್ರಕ್ಷನ್ ಇರತಕ್ಕಂತ ಭಂಡಾರದ ಮನೆಯನ್ನ ಡೆಮಾಲಿಷನ್ ಮಾಡಿದರೆ ಅದನ್ನ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ. ಇನ್ನು ಪೊಲೀಸರು ತನಿಖೆಯನ್ನ ನಡೆಸಿ ಆರೋಪಿಗಳಾದಂತಹ ಗುರಿಕಾರ ಮುತ್ತಣ್ಣ ಶೆಟ್ಟಿ, ಧೀರಜ್, ಶಿವರಾಜ್ ಅನ್ನೋರನ್ನ ಬಂಧಿಸಿದ್ದಾರೆ. ಆರೋಪಿಗಳು ತಾವೇ ಧ್ವಂಸ ಮಾಡಿದ್ದು ಅಂತ ಒಪ್ಕೊಂಡಿದ್ದು, ಅದಕ್ಕೆ ಸಮರ್ಥನೆಯನ್ನು ಕೂಡ ಪೊಲೀಸರ ಮುಂದೆ ಹೇಳಿದ್ದಾರೆ. ಈ ನಡುವೆ ಕಾನೂನು ಪ್ರಕಾರವಾಗಿಯೇ ಭಂಡಾರ ಮನೆ ನಿರ್ಮಿಸಲಾಗಿತ್ತು. ಅದಕ್ಕೆ ಸದಾ ವಿರುದ್ಧವಾಗಿ ಕೋರ್ಟ್ನಲ್ಲಿ ದಾವೆಯನ್ನ ಹೂಡ್ತಾ ಇದ್ದಿದ್ದು ಮುತ್ತಣ್ಣ ಶೆಟ್ಟಿ. ಇದನ್ನ ಧ್ವಂಸ ಮಾಡಿದವರು ಕೋಟಿಗಟ್ಟಲೆ ಬೆಲೆ ಬಾಳುವ ಆಭರಣವನ್ನ ದೋಚುವ ಸಾಧ್ಯತೆ ಇದೆ. ಇದರಿಂದ ಆರೋಪಿಗಳಿಂದಾನೇ ಮತ್ತೆ ಈ ಭಂಡಾರ ಮನೆಯನ್ನ ನಿರ್ಮಿಸಿಕೊಡ್ಬೇಕು. ಜೊತೆಗೆ ದೈವಗಳ ಕೋಟಿಗಟ್ಟಲೆ ಬೆಲೆ ಬಾಳುವ ಒಡವೆಯನ್ನ ಸೇಫ್ ಲಾಕರ್ನಲ್ಲಿ ಇಡಬೇಕು ಅಂತ ಕೃಷ್ಣ ಶೆಟ್ಟಿ ಒತ್ತಾಯಿಸಿದ್ದಾರೆ. ಅದೇನೇ ಆಗ್ಲಿ, ದೈವಗಳ ಸಮ್ಮುಖದಲ್ಲಿ ಬಗೆಹರಿಬೇಕಾದಂತಹ ವಿವಾದ ಇದೀಗ ಹಾದಿ ಬೀದಿಯಲ್ಲಿ ಮಾತನಾಡುವಂತೆ ಆಗಿರೋದು ವಿಪರ್ಯಾಸವೇ ಸರಿ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.